ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಗಿ ಎಷ್ಟೋ ದಿನಗಳಾದರೂ ಕೂಡ ಈ ಸೀಸನ್ನ ಕ್ರೇಜ್ ಇನ್ನೂ ಕಮ್ಮಿಯಾಗಿಲ್ಲ. ಅದರಲ್ಲೂ ಗಿಲ್ಲಿ ನಟ ಅವರ ಕ್ರೇಜ್ ಅಂತೂ ಹೇಳೋದೇ ಬೇಕಾಗಿಲ್ಲ. ಬಿಗ್ ಬಾಸ್ಗೆ ಹೋದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಯಾವುದೋ ಒಂದು ರೀತಿಯಲ್ಲಿ ಗಿಲ್ಲಿ ಅವರ ಹೆಸರನ್ನ ದಿನ ನೋಡ್ತಾ ಇದ್ದೀವಿ. ಇವತ್ತು ನಾವು ಗಿಲ್ಲಿ ಅವರ ಹೆಸರನ್ನ ನೋಡ್ತಾ ಇರೋದು ಹೊಸ ಸಿನಿಮಾದಲ್ಲೂ ಅಲ್ಲ, ಅವರ ಸೋಷಿಯಲ್ ಮೀಡಿಯಾದ ಹೊಸ ಪೋಸ್ಟ್ನಲ್ಲೂ ಕೂಡ ಅಲ್ಲ. ಗಿಲ್ಲಿ ಅವರ ಹೆಸರು ಎಲ್ಲಿ ಕಾಣಿಸಿಕೊಂಡಿದೆ ಗೊತ್ತಾ? ಬೇರೆಲ್ಲೂ ಅಲ್ಲ, ನಮ್ಮ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆಯುವಂತ ಎಕ್ಸಾಮ್ ಪೇಪರ್ನಲ್ಲಿ ಗಿಲ್ಲಿ ನಟ ಅವರ ಹೆಸರು ಕಾಣಿಸಿಕೊಂಡಿದೆ. ಹೌದು, ನಿಜಾನೇ ಹೇಳ್ತಾ ಇರೋದು. ಗಿಲ್ಲಿ ನಟ ಅವರ ಹೆಸರು ಯಾವ ಎಕ್ಸಾಮ್ನಲ್ಲಿ ಬಂದಿದೆ, ಯಾಕೆ ಬಂದಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಾಮಾನ್ಯವಾಗಿ ಬಿಗ್ ಬಾಸ್ ಮುಗಿದ ಮೇಲೆ ಒಂದೆರಡು ವಾರ ಜನ ಮಾತಾಡ್ತಾರೆ, ಆಮೇಲೆ ಮರೆತು ಹೋಗ್ತಾರೆ. ಆದ್ರೆ ಗಿಲ್ಲಿ ವಿಚಾರದಲ್ಲಿ ಹಾಗಿಲ್ಲ. ಪ್ರಥಮ PUC ಇಂಗ್ಲಿಷ್ ಪತ್ರಿಕೆಯಲ್ಲಿ ಗಿಲ್ಲಿ ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಬಿಟ್ಟ ಸ್ಥಳಗಳನ್ನ ತುಂಬಿರಿ ಭಾಗದಲ್ಲಿ ಗಿಲ್ಲಿ ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ. ನಿಜಕ್ಕೂ ಇದು ಜನಪ್ರಿಯತೆಯ ದಾಖಲೆಯ ಸಂಗತಿ ಅಂತ ಹೇಳಬಹುದು. ಇದು ಬರೀ ಪ್ರಶ್ನೆ ಅಲ್ಲ, ಗಿಲ್ಲಿ ಅವರ ಸಾಧನೆಗೆ ಸಿಕ್ಕ ಗೌರವ ಅಂತಾನೆ ಹೇಳಬಹುದು. ಯಾಕೆ ಗಿಲ್ಲಿ ಅವರಿಗೆ ಇಷ್ಟೊಂದು ಪ್ರೀತಿ, ಯಾಕೆ ಅವರನ್ನ ಎಕ್ಸಾಮ್ ಪೇಪರ್ನಲ್ಲೂ ನೆನಪಿಸಿಕೊಳ್ಳುತ್ತಿದ್ದಾರೆ ಅಂದ್ರೆ ಅದಕ್ಕೆ ಉತ್ತರ ಅವರ ಪ್ರಾಮಾಣಿಕತೆ. ಬಿಗ್ ಬಾಸ್ ಮನೆಯಲ್ಲಿ ಅವರು ತೋರಿದ ಧೈರ್ಯ, ಯಾರ ಮುಲಾಜಿಗೂ ಒಳಗಾಗದೆ ಅವರ ಸ್ಪಷ್ಟ ನಿಲುವುಗಳು ಜನರಿಗೆ ತುಂಬಾ ಇಷ್ಟ ಆಗಿತ್ತು. ಇವತ್ತು ಅವರ ಅಭಿಮಾನಿಗಳು ಈ ಪ್ರಶ್ನೆ ಪತ್ರಿಕೆಯನ್ನ ನೋಡಿ ತುಂಬಾ ಸಂತೋಷ ಪಟ್ಟಿದ್ದಾರೆ. ಇದು ಕೇವಲ ಪ್ರಚಾರಕ್ಕಾಗಿ ಅಲ್ಲ, ನಿಜವಾದ ಜನಪ್ರಿಯತೆ ಅಂದ್ರೆ ಹೀಗೆ ಇರುತ್ತೆ. ಒಟ್ನಲ್ಲಿ ಸಿನಿಮಾ ರಂಗದಿಂದ ಬಿಗ್ ಬಾಸ್ ವೇದಿಕೆಯವರೆಗೂ, ಈಗ ಪರೀಕ್ಷೆ ಕೊಠಡಿಯವರೆಗೂ ಗಿಲ್ಲಿ ಅವರ ಹೆಸರು ಸದ್ದು ಮಾಡ್ತಾ ಇದೆ. ಶೋ ಮುಗಿದ್ರೂ ಜನರ ಮನಸ್ಸಿನಲ್ಲೂ ಗಿಲ್ಲಿ ಅವರ ಸ್ಥಾನ ಇನ್ನೂ ಗಟ್ಟಿಯಾಗಿದೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ ಅಂತ ಹೇಳಬಹುದು. ನೀವು ಗಿಲ್ಲಿ ಅವರ ಫ್ಯಾನ್ ಆಗಿದ್ರೆ ಈ ಎಕ್ಸಾಮ್ ಪೇಪರ್ನಲ್ಲಿ ಗಿಲ್ಲಿ ಅವರ ಹೆಸರು ನೋಡಿ ನಿಮಗೆ ಹೇಗನಿಸ್ತು? ಗಿಲ್ಲಿ ಅವರ ಜನಪ್ರಿಯತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.